ಮುಂಚೆ ಯಾವ ಯಾವ ಇಲಾಖೆಗಳಲ್ಲಿ ಯಾವ ವಸ್ತುಗಳ ಮೇಲೆ ಬೆಲೆ ಏರಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಈ ಸರ್ಕಾರ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕಿತ್ಕೊಳ್ಳೋ ಕೆಲಸವನ್ನ ಈಗಾಗಲೇ ಪ್ರಾರಂಭ ಮಾಡಿದೆ. ನಮ್ಮ ಸರ್ಕಾರ ಸರ್ಪ್ಲಸ್ ಬಜೆಟ್ ಅನ್ನ ಮಂಡಿಸಿತ್ತು ಕಳೆದ ಸಾರಿ. ಕಾಂಗ್ರೆಸ್ ಬಂದ ಮೇಲೆ ಡೆಫಿಸಿಟ್ ಬಜೆಟ್ ಆಗಿತ್ತು. ವಿಶೇಷವಾಗಿ ದಲಿತ ವರ್ಗಗಳಿಗೆ ಮೀಸಲಿಟ್ಟಿದ್ದ 34,000 ಕೋಟಿಗಳಲ್ಲಿ 11,144 ಕೋಟಿ ರೂಪಾಯಿಗಳನ್ನ ಅವರ ಖಾತೆಯಿಂದ ಕಿತ್ತು ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿ ದಲಿತರಿಗೆ ಮೋಸ ಮಾಡಲಾಗಿತ್ತು. ಅದರ ಬಗ್ಗೆ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ನಾವೆಲ್ಲರೂ ಕೂಡ ಬಹುದೊಡ್ಡ ಹೋರಾಟಗಳನ್ನು ರಾಜ್ಯದಾದ್ಯಂತ ಮಾಡಿದ್ದೇವೆ. ಈ ಸಾರಿ ಕೂಡ ಈ ಬಜೆಟ್ನಲ್ಲಿ ಬಹುಶಃ ಅದೇ ರೀತಿ ದಲಿತರ ಹಣಕ್ಕೆ ಕನ್ನ ಹಾಕುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತದೆ ಅಂತ ನಮಗೆ ಈಗಾಗಲೇ ಅನುಮಾನ ಇದೆ. ಅದು ಆಗಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಹೋರಾಟವನ್ನ ಮಾಡಬೇಕಾಗ್ತದೆ. ದಲಿತ ಸಮುದಾಯಗಳನ್ನ ಸಂಪೂರ್ಣವಾಗಿ ಬೀದಿಗೆ ಇಳಿಸತಕ್ಕಂಥ ಕೆಲಸವನ್ನ ನಾವು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಹೇಳ್ತೇನೆ, ಇದು ಒಂದು ರೀತಿಯ ಪಿಕ್ ಪಾಕೆಟ್ ಸರ್ಕಾರ, ಇದು ಜೋಬುಗಳ್ಳರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕೆ ಅಂತಂದ್ರೆ ಅವರಿಗಾಗಿ ಇಟ್ಟ ಹಣವನ್ನ ನೀವು ಯಾವ ರೀತಿ ತೆಗೆದುಕೊಳ್ಳಿಕ್ಕಾಗತ್ತೆ? ಇವತ್ತು ಸ್ಟ್ಯಾಂಪ್ ನೋಡಿದ್ದೇವೆ. ಇವತ್ತು ಸುಮಾರು 250% ಅಷ್ಟು ಏರಿಕೆಯನ್ನ ಮಾಡಿದ್ದಾರೆ. ಈಗಾಗಲೇ ಬರ ಪರಿಸ್ಥಿತಿ ಇದೆ. ದನಗಳಿಗೆ ಮೇವು ನೀರು ಸಿಗಲಾರದಂತ ಪರಿಸ್ಥಿತಿ ರಾಜ್ಯದಲ್ಲಿದೆ. ಆದರೆ ಹಾಲಿನ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ, ಅದರ ಮೇವಿನ ಬೆಲೆಯನ್ನ ಹೆಚ್ಚು ಮಾಡಿದ್ದಾರೆ. ಅಂತಂದ್ರೆ ಇದೆಲ್ಲ ಏನ್ ತೋರಿಸ್ತದೆ ಅಂತಂದ್ರೆ ಇವರು ಕೇವಲ ಗ್ಯಾರಂಟಿಗಳನ್ನ ಜನರಿಗೆ ತೋರಿಸ್ತಾ ಎಲ್ಲರಿಗೂ ಕೂಡ ಟೋಪಿ ಹಾಕತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರು ಮಾಡತಕ್ಕಂತ ಪ್ರತಿ ಹೆಜ್ಜೆಯ ತಪ್ಪುಗಳು ಜನರನ್ನ ಇಡೀ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದೆ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೇನೆ. ಪ್ರತಿಯೊಂದಕ್ಕೂ ಕೂಡ ಕೇಂದ್ರದ ಕಡೆಗೆ ಬೆಟ್ಟು ಮಾಡತಕ್ಕಂಥದ್ದು ಸರಿಯಲ್ಲ. ನಿಮ್ಮ ಕೆಲಸವನ್ನ ನೀವು ಮಾಡಲಾರ್ದೆ ನೀವು ಬರೀ ಕೇಂದ್ರದ ಕಡೆಗೆ ತೋರಿಸಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಜನರಿಗೆ ಮೋಸ ಮಾಡ್ತಾ ಇದ್ದೀರಿ, ಜನರಿಗೆ ವಂಚನೆ ಮಾಡ್ತಾ ಇದ್ದೀರಿ. ನೀವು ಎಷ್ಟು ಬಾರಿ ಬಜೆಟ್ ಅನ್ನು ನಾನು ಮಂಡಿಸಿದ್ದೇನೆ ಅಂತೇಳಿ ತೊಡೆ ತಟ್ಟತಕ್ಕಂಥದ್ದಲ್ಲ, ಯಾವ ರೀತಿ ಪರಿಸ್ಥಿತಿಯನ್ನ ನೀವು ನಿಭಾಯಿಸಿದ್ದೀರಿ, ಜನರ ಸಂಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಿದ್ದೀರಿ ಅಂತಕ್ಕಂಥದ್ದನ್ನ ಜನ ನೋಡ್ತಾ ಇದ್ದಾರೆ. ಈ ಬಜೆಟ್ನಲ್ಲಿ ಏನಾದರೂ ನೀವು ಈ ರೀತಿ ಜನರಿಗೆ ಅನ್ಯಾಯ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನ ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಸೇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.